ಬಂದಾಕೆನ ಎಂತ ಪರಿ ಮಾಡಿಬಿಟ್ಲ. ಏ ಆಗಿದ್ದಾತ, ಈಗೇನು ಮಾಡೋಕ್ಕಾಗಿಲ್ಲ. ಈಗ ಕೊಟ್ಟಿವಲ್ಲ ಇಬ್ರು ಸರಿಗೆ ಇಸ್ಕೊಂಡು ಹೋಗ್ಯಾಳ. ಈಗ ಸುಮ್ಮನಾಗ ಒಂದು ವಾರದ ಹೊತ್ತಾತ. ಇನ್ನು ಚುಮ್ಮರಿ ಒಗ್ಗರಣೆ ಮಾಡಿ ತಿನ್ಸೋದ್ರಾಗದಿರ ಅವ್ರು ತಿನ್ನೋದ್ರಾಗ ಅದಾರ ಅಂತಂದು ಎಲ್ಲರೂ ಬೇಕತ್ತಾರ ನೋಡಾರ. ಬಡ ಬಡ ಹಾಕಿಕೊಡು ಕರಿ ಇಲ್ಲಿ. ಏ ಕವಿತಾ ಬಾ ಇಲ್ಲಿ. ಅಲ್ವೇ ಮತ್ತಿಲ್ಲೇ ಅಡುಗೆ ಮನೆಯಾಗ ತಿನ್ನಾನ ಅಂದ್ರಲ್ಲ ಕುತ್ಕೊಂಡು ಹೋಸ್ರು. ಯವ್ವ ಆಕಿ ಸುಮ್ಮನೆ ಒಬ್ಬಕ್ಕೆ ಹಾಕಾಳ ಅತ್ತಿ. ಆಮೇಲೆ ಮತ್ತು ಇಟ್ಟಿಟ್ಟಿಗೆ ನಾವು ಚಿಟಿಗೆ ಮುಟ್ಟಿಗೆ ಓಡಾಡ್ಬೇಕಾಗತ್ತ. ತಿನ್ನಂಗಾಗಲ್ಲ ಏನೂ ಇಲ್ಲ. ನಾವೇನು ಗಂಡ್ಮಕ್ಳ ಜೊತೆ ಕುತ್ಕೊಂಡು ತಿನ್ನಕ್ಕೆ ಹೋಕ್ಕಿವನ. ಅವ್ರ ಪಾಡಿಗೆ ಅವರಲ್ಲಿ ತಿನ್ನಲಿ, ಅವ್ರಿಗೆ ಹಾಕಿ ಕೊಟ್ಬಿಡು ಮೊದ್ಲು. ಅವ ಶ್ರೀಕಾಂತ್ ಬರ್ತೀನಿ ಅಂದಿದ್ದ, ಇನ್ನೂ ಬಂದಿಲ್ಲ ನೋಡವ. ಹೇಳಿ ಬಂದಾನಂತ ಬಸವರಪ್ಪ, ಆದರೂ ಬಂದಿಲ್ಲ. ಅದು ಕರೆನೇ ಆಯ್ತು ಬಿಡು. ಮತ್ತು ಈಗ ನೆಲಕ್ಕೆ ಕುಂತ್ಕೊಂಡು ತಿನ್ನಿರಿ ಅನ್ಬೇಕಾ. ನಮ್ಮ ಸುಂತವನ ಗಂಡಗನ ಅದು ಬೇಸಿನ ಆಗೋದಲ್ಲ. ಅದ ಇದ್ರ ಮ್ಯಾಗನ ಕುರ್ಚದಂಥದ್ದು ಐತಲ್ಲ, ಅದ್ರ ಮ್ಯಾಗ ಕುತ್ಕೊಂಡು ತಿನ್ವಲ್ರಕ್ಕ. ಆಯ್ತು ಹಾಕಿ ಕೊಡು. ಏ ಕವಿತಾ ಕರಿಯೋದು ಕೇಳಲ್ದ ನಿನಗೆ? ಯಾಕ ಅವರು ದಾಣಿ ತಂದಾರ ನೋಡು. ಒಂದೊಂದು ತಟ್ಟೆಗೆ ಎರಡು ಬರಂಗಿಡು. ಇವು ಅಂತೂ ಹುಡುಗರು ಒಟ್ಟ ಸ್ವಾದಿಲ್ಲ ಸೂಕ್ಷ್ಮಿಲ್ಲ. ಹಂಗೆ 2-3 ತಿಂತಾವೆ ಮಿರ್ಚಿನ. ಆಮೇಲೆ ಹೊಟ್ಟೆ ನೋವು ಮಾಡಿಕೊಂಡು ಜಿಲಿಲಲ್ಲಿ ಅಂತ ಹಚ್ಚಿ ಮುಂದಿರ್ತಾವೆ ಚರ್ಕೊಂಡು. ಅದಕ್ಕೆ 2 ಇವ್ರು ದೊಡ್ಡರಿಗೆ ಬೇಕಂದ್ರೆ ಕೊಡಕ್ಕೆ ಬರ್ತಾವೆ ಮಿರ್ಚಿನ. ಸಣ್ಣ ಹುಡ್ರಿಗೆ 2 ಕೊಡು. ಮತ್ತು ಬೇಕಂದ್ರೆ ನೋಡೋಣಂತ. ತಡಿ ಆಕಿಗೆ ಕರಿತೀನಿ ಕವಿತಿಗೆ. ಮ್ಯಾಗ ದಾಣಿ ಉದುರ್ಸವ 1-4 ಕಾಳು ಅಂಥೇಳಿ. ನೋಡು ನೀ ಕರ್ದಿ ನಾ ಕರ್ದೆ ಬರ ಒಳ್ಳೋಡಿಕಿ. ಯವ್ವ ಬನ್ನಿಂಬೆ. ನಾನು ಪುಟ್ಟಕ್ಕನ ಜೊತೆಗೆ ಆಟ ಆಡಕತ್ತಿದ್ದೆ. ಆಕಿ ಎದ್ದಿದ್ದ, ಆಕಿನ ಮಲಗ್ಸಕತ್ತಿದ್ದೆ ಜೊಜೋ ಜೊಜೋ ಅಂತೇಳಿ ಚವಿ ಬಡ್ದು. ಈಗೇನು ಪುಟ್ಟ ಎದ್ದಾಳ ಮಕ್ಕಂಡಾಳ? ಎದ್ದಿದ್ಲಲ್ಲ. ಮತ್ತು ನಾನು ಸುಂತಕ್ಕ ಇಬ್ರು ಸೇರಿ ಚವಿ ಬಡಿದು ಮಲಗಿಸಿದ್ವಿ. ಮಲಗ್ಯಾಳ. ಹಂಗಂದ್ರೆ ಕರಿ ಸುಂತಾನು ಕರಿ. ಆಕಿ ತಿಂದು ಬಿಡ್ತಾಳೆ. ಅಲ್ಲೇ ಹಾಕಿ ಕೊಟ್ಬಿಡು ಆಕಿಗೂ. ತಗೋ ಇದ್ರ ಮ್ಯಾಗ ದಾಣಿ ಉದುರಿಸಿ ಕೊಟ್ಟು ಹೋಗು ಒಬ್ಬೊಬ್ರಿಗೇನ. ತಗೋಬಾ ಯಾಕ ಕೊಟ್ಬಿಡು. ಆಕಿ ಕೊಡ್ತಾಳ. ಇದನ್ನ ಹಚ್ಚಿ ನೋಡಿ ಪ್ಲೇಟ್. ಆತಾಳ ಕೊಡ್ತೀನಿ. ತೋಲೆ ಬಡ ತಗೊಂಡು ಕೊಡು. ದೊಡ್ಡವ ಮೆಲ್ಕ ಒಂದಿಟ್ಟು ಅದನ್ನ ಲಂಗನ ಮ್ಯಾಕತನ ಹಾಕೋದಿಲ್ಲ ಏನಿಲ್ಲ. ಕಪ್ಪರ್ಸ್ಕೊಂಡ್ ಬಿದ್ದಿ ಮೆಲ್ಕ ತಗೊಂಡೋಗಿ ಕೊಡು. ಏನು? ಬೇ ದೊಡ್ಡವ. ಸುಂತವಾ ಸುಂತವ ಯಾಕ ಒದ್ರ ಬಡ್ಬಿಡು. ಮತ್ತ ಹುಡುಗಿ ಮಕ್ಕಳಲ್ಲ ಈಗ ತಿನ್ನಕ ಉಣ್ಣಕ್ ಬಿಡುದಿಲ್ಲ. ಒಲ್ ಬಿಡು. ನಾನ ಒಲಿ ಮ್ಯಾಗಿದ್ರೆ ಬಿಸಿ ಇರ್ತಾವ ಅಂತ ಇಟ್ಟಿ. ನಾವೇನು ಬಿಸಿನೇ ಇರ್ತಾವು. ತಿನ್ನೊಳಕ್ ಬಂದು ಮೊದ್ಲು ಇವ್ರ ಗಂಡ್ಮಕ್ಳು ತಿನ್ಬಿಡ್ಲಿ. ಮತ್ತ ಅತ್ತಿ ತಿಂತೀನಿ ಅಂದ್ಲನ ಏನು ಹಾಕೊಟ್ಬಿಡ್ಬೇಕಿಲ್ಲ ಅಕ್ಕಿಗೂ ತಿನ್ಸಿ ಬರ್ಲ ನಾನು. ನೀನ ಕೇಳ್ದಲ್ಲ ಒಲ್ಲೆ ಸಾಬುದಾನಿ ಕೊಟ್ಟಾಳ ಪದ್ಮ ಅಂತ ಹೇಳಿಲ್ಲ ನಿನಗ. ಮತ್ತಾಗ ಹಲಮಲ ತಿನ್ನೋಂಗಿಲ್ಲ ತಡಿ. ಆಕೆ ಕುಂತಲ್ಲೇ ಕುಂತಿರ್ತಾಳ. ಅದು ಪಚನ ಆಗಂದಿಲ್ಲ. ಪಚನ ಆಲಾರ್ದು ತಿನ್ನಂದ್ರೆ ಪಾಪ ಆಕೆರಿ ಏನು ತಿಂತಾಳ, ಹಿಂದಗಡ್ಸಿ ತಿಂತಾಳ. ಆಕೆ ಏನ್ರ ಮತ್ತೆ ಇವರೆಲ್ಲ ತಿನ್ನೋದು ನೋಡಿ ತಿನ್ಬೇಕು ಅನಿಸ್ತಂದ್ರೆ ಹಾಕಿ ಕೊಡುನಂತ. ತಿನ್ಸಕ್ ಬರ್ತೈತಿ ಮೆತ್ತಗೆ ಮಾಡಿ ಒಂದಿಟ್ಟು ಮೊಸರು ಹಾಕಿ. ತಡಿ ಈಗ ಮೊದ್ಲು ಇವ್ರಿಗೆಲ್ಲ ಚಂದಾಗ ಹಚ್ಚಿಡು ದಾಣಿ ಹಾಕಿ ಕೊಡುನಂತ. ಆತ್ ತಗೋ. ಯವ್ವ ಮಾಮ ಹೇಳಕತ್ತಾನ ಏನ ನೀವು ಇಬ್ರು ತಟ್ಟಿಗೆ ಹಾಕೊಂಡು ಬರ್ಬೇಕಂತ. ಅಷ್ಟ್ರು ಕುತ್ಕೊಂಡು ತಿನ್ನಾನ ಅಂತ ಹೇಳಕತ್ತಾರ ನೋಡು ಮಾಮ. ಅಷ್ಟ್ರು ಕುತ್ಕೊಂಡು ತಿನ್ನಾನ ಯವ್ವ ಅವೆಲ್ಲ ಚಂದ ಇರೋದಿಲ್ಲ. ಗಂಡ್ಮಕ್ಳು ಮುಂದೆ ತೆರಿ ಮಗಲ್ ಸೆರಗ್ ತೆಗೆದು ನಿಂತ್ಕೊಂಡು ಮಾತಾಡ್ತೀವನ. ಏನ ಆತ ಒಂದಿಟ್ಟು ಮೊದ್ಲಿಂದ ಪರಿಚಯ ಅದನಂತಂದು ನಡಿತೈತಿ. ನಾವೆಲ್ಲ ಬಗೆಹರಿಯೋದಿಲ್ಲ. ಅವ್ರ ಗಂಡ್ಮಕ್ಳು ತಿಂದು ಹೇಳಿ ಆಮೇಲೆ ನಾವು ತಿನ್ನೋಣಂತ. ನಾವಿಲ್ಲೇ ತಿನ್ನೋಣಂತ. ನೀನು ಇಲ್ಲೇ ತಿನ್ನುವಂತೆ ಅಂತ ಅದನ್ನ ನೀನು ರೂಢಿ ಮಾಡ್ಕೊ. ನಾಳೆ ಗಂಡ ಮನೆಗೆ ಹೋದಾಗ ಮೊದ್ಲ ನಮ್ಮ ಶ್ರೀಕಾಂತ ರವ್ವ ನೋಡಿಯಲ್ಲ ಏಟ್ ಬಾಯ್ ಬಿಡ್ಕ್ಯದಾಳ ಆಕೆ ಮಲ್ಲವ್ವ ಗೊತ್ತಿಲ್ಲ ನಿನಗ. ಅದಕ್ಕ ಅವ ನೋಡು ಶ್ರೀಕಾಂತ್ ಬರ್ತೀನಂದ. ಒಂದಿಟ್ಟು ನೋಡು ಬಂದನ ಏನ ಬಡಬಡ ಹಾಕೊಡ್ಬಾ ಎಲ್ಲಾರ್ಗ. ಬಂದನ್ಬಿ ಮಾವ. ಶ್ರೀಕಾಂತ್ ಮಾವನು ಬಂದಾನ. ಆತ ಅಪ್ಪ ಆಮೇಲೆ ಮನೋಜ್ ಮಾಮ ಬಸ್ಸು ಈರಣ್ಣ ಅಷ್ಟ್ರು ಕುಂತಾರ. ಅಮ್ಮನು ಎದ್ದು ಕುಂದಿರ್ಸಂದ್ಲ. ಮತ್ತು ಮಾಮ ಮನೋಜ್ ಮಾಮ ಎಬಿಸ್ ಕುಂದಿರ್ಸಿದ. ಎದ್ದು ಕುಂದಿರ್ತೀನಿ ಅಂತ ಕುಂತಾಳ ನೋಡಿ ಇವತ್ತು. ನಂಗೆಲ್ಲ ಗೊತ್ತಿಲ್ಲ. ಮಾಮ ಕರೀಲಿ ಅನ್ನಕತ್ತಾನ. ನೀ ಬಾ ನಮ್ಮ ತಿರ್ಗಮ್ರಿಗೆ ಅಡ್ಡಾಡಂಗಿಲ್ಲ. ನೀವಿಬ್ರು ಬರ್ರಿ. ಆತ ನೀ ನಡಿ. ಮತ್ತು ಅವ ಶ್ರೀಕಾಂತ್ನು ಬಂದಾನಂತಿದ್ದಿ. ಅವನು ಮಾತಾಡ್ಸಿ ಹೇಳ್ತೀವಂತ ನಡಿ. ನೀ ಬಡ ಕೊಡ್ಬಾ ಪ್ಲೇಟ್ ಎಲ್ಲರಿಗೂ ಹಚ್ಚಿ. ಬೇ ದೊಡ್ಡವ ಹಾಕ್ಯಾರ ಇಡ್ರಿ ಬೇ ಹಚ್ಚಿ ಕೊಡ್ತೀನಿ ಒಬ್ಬೊಬ್ರಿಗೆ. ಅವ್ರು ನೋಡಿದ್ರೆ ನಿಮ್ಮನ್ನ ಕರಿ ಅಂತಾರ, ನೀವು ನೋಡಿದ್ರೆ ನಾವು ಬರಲ್ಲ ಹಂಗಿಂಗ್ ಅಂತೀರಿ. ನಾನು ಒಳ್ಳೆ ಕೊಡಕ್ ನಿಂತೇನೆ. ಹೋಗತ್ತಾಗ ಒಲಿ ಮೇಲೆ ಈಚೆ ಕಡೆಗೆ ಕಿಚ್ಚೈತಿ. ಕಿಚ್ಚನ ಚಾಕಿಡ್ತೀನಿ. ಏಸ್ ಮಂದಿದಾರ ನೋಡ್ಕೊಂಬ ಹೋಗು. ಯವ್ವ ನಾವು ಅಲ್ಲ ಎಷ್ಟ್ ಸರಿ ಅಡ್ಡಾಡಿಸ್ತೀರಿ ಬೇ ನನ್ನ. ಹೋಗತ್ತಾಗ. ಅಯ್ಯಯ್ಯ ಸಣ್ಣ ಹುಡುಗ್ಲೆ ನೀನು. ಚಟಪಟ ನಾಡ ಓಡಾಡ್ತಿರ್ಬೇಕು. ಹಂಗ ಹರಳು ಹುಡ್ದಂಗೆ ಇರ್ಬೇಕು. ಬಿಡ್ತಾಳ ಒಂದ್ ಹತ್ರ ಕುಂತ್ಲಂದ್ರೆ ಮುಗಿದು ಹೋತ. ಮೂಲಿ ಹಿಡಿದು ಕುಂತು ಬಿಡ್ತಾಳ. ಯವ್ವ ನಮ್ಮ ಮೂಲಿ ಹಿಡಿದು ಕುಂದಿರ್ತೀನ ಬೇ. ನೀನೊಮ್ ಕರಿತಿ, ದೊಡ್ಡವಮ್ಮ ಕರಿತಾಳ, ಅಮ್ಮಮ್ಮ ಕರಿತಾಳ, ಅಪ್ಪಮ್ಮ ಕರಿತಾನ, ಈರಣ್ಣ
ಲೇ ಕವಿತಾ ಬಾ ಅದು ಕೊಡು, ಲೇ ಕವಿತಾ ಬಾ ಇದು ಕೊಡು ಅಂತಾನ. ಎಲ್ಲರೂ ಸೇರಿ ಅದು ಇದು ಇದು ಅದು ಅಂತೀರಿ, ಮತ್ತ ನನಗ ಬೈತೀರೇನ? ಅಯ್ಯ ನಿನ್ನ ಹಠಮಾರಿ, ಎಷ್ಟು ನೀನು ವಾಪಸ್ ತಿರುಗಿ ಉತ್ತರ ಕೊಡಂಗಾಗಿಲ್ಲೇ. ಎದ್ರೆದ್ರ ಉತ್ತರ ಕೊಡ್ತೀನಿ, ಬಾಗೆ ಹೊಡಿತೀನಿ ನೋಡು. ಹೊಡೆದ್ ನೋಡು, ಮಾವು ಬಂದಾನ ಶ್ರೀಕಾಂತ್ ಮಾವ, ಹೇಳ್ತೀನಿ ನೋಡು ನಾನು. ಯವ್ವ ಲೇ ಕವಿತಿ, ಬಾರಿ ಬಿಡ್ಲೆ ನೀನು, ನಡಿ ನಾನು ಬರ್ತೀನಿ ನಡಿ. ಅವನ ಮುಂದೆ ಬಾಯಿ ಹೊಡಿತೀನಿ, ನೋಡೋಣ ಇಬ್ರಿಗೆ ಏನು ಮಾಡ್ತೀರಿ. ಆಗ ನಿಂದ್ರಿಲ್ಲಿ ನಿಂದ್ರಿಲ್ಲಿ, ಈಗ ಹೆಂಗ್ ಕೊಡ್ತೀವಿ? ನೀನ ಅತ್ತಿಯರ ಬರ್ರಿ, ಇಬ್ರು ಹಾಕೊಂಬರ್ರಿ, ಇಲ್ಲೇ ಅಷ್ಟ್ರು ಮಾತಾಡ್ಕೊಂತ ತಿನ್ನೋಣಂತ. ಅತ್ತಿಯರ ಯವ್ವ ಇತ್ತೇನ ಯವ್ವ, ನಮ್ಮ ಮನೋಜಪ್ಪ ಎಂತ ಗಂಟು ಬಿದ್ನ ಯಾಕ? ಆತ ಒಂದಿಟ್ಟು ಪ್ಯಾಟರ್ನ್ ಆತ ಹಾಕನಲ್ಲ, ಅವು ಹಳ್ಳಿ ರೀತಿ ರಿವಾಜ್ ಗೊತ್ತಿರೋದಿಲ್ಲ, ಹಂಗ ಒಂದಿಟ್ಟು ಹೇಳಿ ಬರೋಣಂತ ಬಾ. ಸರಿ ಹೆಂಗೂ ಕೆಂಡೈತಿ, ಇಟ್ಕೊಂಡ್ಬಿಡ್ತೀನಿ ಚಾಕ. ಇವರೆಲ್ಲ ತಿನ್ನತ್ಲಿಗೆ ನಾ ಚಾನು ತಯಾರಾಗ್ಬಿಡ್ತೈತಿ. ತಡಿ ಸರಕ್ಕನ ಬಾ. ಬಂದು ನಾವು ಬಿಸಿ ಬಿಸಿವ ಒಂದೆರಡು ಮಿರ್ಚಿ ತಿನ್ನೋಣಂತ ಚಂದ ಕೂತ್ಕೊಂಡು. ಅದ್ರಾಗ ಉಪ್ಪು ಜೀರಿಗೆ ಹಾಕಿ ತುಂಬ್ತೀವಲ್ಲ, ಕನ್ನ ರುಚಿ ಅಕ್ಕವ್ವ, ಹೌದಿಲ್ಲ? ಹ್ಞೂ ಬೇಕ, ಕನ್ನ ರುಚಿ ಅಕ್ಕವು. ಆಮೇಲೆ ಏನು ಗೊತ್ತನ, ಒಮ್ಮೆ ನಾನು ಮಾಡು ಮುಂದಾಗ ನನಗೆ ಗೊತ್ತಿಲ್ಲ, ಉಪ್ಪು ಜೀರಿಗೆ ತುಂಬಿದಾಗ ಹಿಟ್ಟಿಗೆ ಉಪ್ಪು ಕಮ್ಮಿ ಹಾಕ್ಬೇಕು ಅನ್ನೋದು. ಅವಾಗ ಏನು ಮಾಡ್ಬಿಟ್ಟಿನಿ, ಉಪ್ಪು ಜೀರಿಗೆ ಉಪ್ಪು, ಹಿಟ್ಟಿಗೆ ಉಪ್ಪಟ್ಟು ಆಗ್ಬಿಟ್ಟಿದ್ವು. ಯವ್ವ ಬೈದ್ನವ ಇರಣ್ಣರ ಅಪ್ಪರ ಹೇಳ್ತೀನಿ, ಬಾರ್ಕೊಲ್ ತರ್ತೀನಿ ಅಂತ ಹೋಗಿದ್ನವ. ಯವ್ವ ಇನ್ನು ಮದುವೆಗೆ ಅವಾಗ ಬಂದಾಗ ನೋಡು, ಅವಾಗ ತಲೆಯಾಗ ಬಂತು ನೋಡು, ಉಪ್ಪು ಕಮ್ಮಿ ಹಾಕ್ಬೇಕು, ಬೇಕಾದ್ರೆ ಮ್ಯಾಗ ಹೆಚ್ಚಾದ್ರೆ ಏನು ಮಾಡಕ್ಕೆ ಬರಲ್ಲ, ಕಮ್ಮಿ ಆದ್ರೆ ಏನಾರ ಮಾಡ್ಬೇಕು ಅನ್ನೋದು ಅವಾಗ ತಿಳಿತು ನನಗೆ. ಯವ್ವ ಒಂದೊಂದಲ್ಲವ ನಾನು ಅನಿಸ್ಕೊಂಡಿದ್ದವಾಗ, ತಾಯಿ ಮಗನು ಬೆನ್ನ ಬಿದ್ದುಬಿಟ್ಟಿದ್ರು ನನಗೆ, ಒಂದು ಅಡುಗೆ ಮಾಡಕ್ಕೆ ಬರಲ್ಲ, ಒಂದು ಏನು ಮಾಡಕ್ಕೆ ಬರಲ್ಲ ಅಂತಂದು. ಈಗ ನೋಡಿ, ಈಗ ಚಪ್ಪರ್ಸ್ಕೊಂಡು ಹಾಕ್ತಿರ್ತಾರೆ ಈಗ. ಈಗ ನೀನಿಲ್ಲ ಅಂದ್ರೆ ಮುದುಕಿಗೂ ಬಗೆಹರಿಯೋದಿಲ್ಲ ಈಗ. ಅಲ್ಲ ಅದೇನ ಲಕ್ಷ್ಮಿ, ನಿನ್ನ ಕೈ ಅಡಿಗೆ ಭಾರಿ ರುಚಿ, ನನಗೂ ಹಂಗೆ ಮಾಡಕ್ಕೆ ಬರಲ್ಲವ, ಭಾರಿ ಚೊಕ್ಕ ನಿನ್ನ ಅಡಿಗೆ, ಭಾಳ ರುಚಿ ನೀನು, ಎಲ್ಲ ಹದವಾಗಿ ಹಾಕ್ತಿ. ಈಗ ಅಂಕರು ಉಪ್ಪು ಖಾರ ಎಲ್ಲ ಕರೆಕ್ಟ್ ಬರ್ತತ್ ನೋಡು. ಯಾಕ ಈ ಮಂದಿಗೆ ಅಡಿಗೆ ಮಾಡೋದು ನನಗೆ ಮೊದಲಿನ ನೋಡಿ ಆಯ್ತಾ. ಅದ ಈಗ ಇನ್ನೊಂದು ಇಬ್ರು ಮಂದಿ ಸೇರಿದ್ರು ಅಂದ್ರೆ ಇಬ್ರದ್ದು ಮಂದಿಗೆ ಅಡಿಗೆ ಮಾಡಕ್ಕೆ ನನಗಾಗಲೇ ತಡಬಡ ಆಗುತ್ತೆ. ಹಂಗಾವು ಈಗ ನಮಗೆ ಇಟ್ಟು ಮಂದಿಗೆ ಮಾಡಿ ರೂಢಿ ಆಯ್ತಾ. ಆಟ ಕರೆಕ್ಟ್ ನಾನು ಪ್ರಮಾಣದಾಗ ಅಳತಿ ಮಾಡಿ ಹಾಕಿದಂಗೆ ಆಗುತ್ತದು ಉಪ್ಪು ಖಾರ. ಆಟ ನಡಿ. ಏ ಈರಣ್ಣ, ಇಬ್ರು ಯಾಕೆ ಜಗಳ ಮಾಡ್ತೀರಿ? ಕರ್ಕೊಂಡು ತಿನ್ನು ತಮ್ಮನ್ನ, ಏನಾತ? ತರ್ತಾಳೆ, ಎಲ್ಲರಿಗೂ ತರಕತ್ತಾಳ ಕವಿತಾ, ನಾನು ತರ್ತೀನಿ ತಡಿ. ನೀ ಹೋಗು ಪಾಪ, ಕವಿತಾ ಒಬ್ಬಕ್ಕೆ ತರಕತ್ತಾಳೆ ಎಲ್ಲರಿಗೂ, ನೀನು ತೊಂಬ ಹೋಗು. ಬೇಡಪ್ಪ, ಕವಿತಾ ಟಟಾಡ ಪಾಪ, ಹುಡುಗಿ ಕುಂಡ್ರಲ್ಲ ಬಿಡು. ಹೊಂಡ ಹುಡುಗಿ ಎಲ್ಲ ಕೆಲಸ ಮಾಡಟ್ಟಲ್ಲು, ಇಲ್ಲಿ ಮೂರು ಮಂದಿ ಅಡಾರ ಮಾಡ್ತಾರ, ಆರಾಮ್ ಕುಂಡ್ರಲಕ್ಕಿ, ನಾನು ಕುಂಡ್ರಿಸಿನಿ ಇಲ್ಲಿ, ಕುಂಟಾಳ ಸುಮ್ಮನಿರು. ಬಾರು ಶ್ರೀಕಾಂತ, ಈ ಕಡೆ ಬಾ. ಇಲ್ಲಣ್ಣ ನಡೀತೈತಿ, ಅದು ಏನಂದ್ರ ಕರೆದ್ರ ಹಿಂಗಂತಂದು ಬಂದೆ. ನಾನೆಲ್ಲ ತಿಂತೀನಂತ, ನೀವು ತಿನ್ರಿ. ಇವ್ರು ಏನು ಇಬ್ರು ಅತ್ತಿಯರು ಒಳಗೆ ಕೂತ್ಕೊಂಡ್ಬಿಟ್ರಲ್ಲ, ಎತ್ತೇ ಮತ್ತೇನಂತೀಯಪ್ಪ, ಎಲ್ಲ ಆರಾಮಲ್ಲ ಮನ್ಯಾಗ? ಅವ್ವರು ತಂಗಿ ಆರಾಮದಾರ? ಎಲ್ಲ ಆರಾಮ್ ನೋಡ್ರಿ ಅಣ್ಣ, ಎಲ್ಲ ಆರಾಮದಾರ. ಅದ ತಂಗಿಗೆ ಮದುವೆ ಗೊತ್ತಾಗೈತಿ, ನಾನು ಆಕಿ ಒಂದು 30,000 ರೊಕ್ಕ ಬೇಕಾಗೈತ್ರಿ ಆಕಿ ಮದುವೆಗೆ, ಅದಕ್ಕೆ ಹೊಂದ್ಸಕ್ಕೆ ನಾನು ನೋಡಕತ್ತೀನಿ. ಅದ ವಿಷಯನ ನಾನು ಮಾವನ ಹತ್ರ ಮಾತಾಡೋಣ ಅಂತ ಬಂದೆ. ನಾನು ಇತ್ಲಾಗ ಬರಕತ್ತಿದ್ನೆ, ಆ ಟನತ್ಲಿಗೆ ಮಾವನು ಬಂದು ಹಿಂಗಪ್ಪ ಬಾ ಎಲ್ಲರೂ ಕೂಡಿ ತಿನ್ನಕತ್ತಾರ, ಹಿಂಗೆ ಬಂದಾರ ಸುನೀತಾ ಮತ್ತು ಮನೋಜ ಬಾ ಅಂತಂದ್ರೆ, ಹಂಗೆ ಮತ್ತು ನಿಮ್ಮನ್ನು ಮಾತಾಡ್ಸ್ದಂಗಾತು. ಆ ಮಗು ಮತ್ತು ಭಾಳ ಆರಾಮಿದ್ದಿಲ್ಲಲ್ಲ, ಆಕಿನೂ ಮಾತಾಡ್ಸೋಣಂತ ಬಂದೆ. ಯಮ್ಮ ಈಗ ಹೆಂಗೈತಿ, ಏನಂತಿದೆ ಮಗಳು? ಮಸ್ತ್ ಕೊಟ್ಟಾಳ ನಿನಗ ಹುಡುಗರ್ಯಾರ, ಇಟ್ಗ ಲೋ ಬಾಡ್ಯ ಅಡ್ಕೆಂಟಿಯಾ? ಅಡ್ಕೆ ಇಟ್ಟು ನಿನಗೆ ಅಡಿಕೆ. ಅಪ್ಪ ನಾನು ತಿಂತೀನಿ. ಈರಣ್ಣ ಇಬ್ರು ಸೇರಿ ತಿಂತೀರ? ಇಲ್ಲ ಅಂದ್ರೆ ನೀ ಕೊಟ್ಬಿಡು, ಆ ತಾಟ್ ನೀ ಕೊಡು ಅವಂಗ, ನಿಂಗೆ ತರ್ತಾಳಂತ ಕವಿತಾ. ಕೊಟ್ಬಿಡು ಈರಣ್ಣ, ಸಣ್ಣವದನವ, ಹಠ ಮಾಡಬೇಡ. ಮೊದ್ಲೇಕ ನಂಗೆ ಕೊಟ್ಟಾಳ ಕವಿತಾ, ನಾನಂತೂ ಕೊಡೋದಿಲ್ಲ ಆತಗ. ನಂದಿದು ಎಲ್ಲದಕ್ಕೂ ಹಿಂಗೆ ಮಾಡ್ತಾನೆ. ನಾನೇನು ತಿನ್ನೋ ಮುಂದೆ ಬಂದು ಕೈಯಿಂದ ಕಸ್ಕೊಂತಾನ. ನೀವು ಎಲ್ಲರೂ ಸಣ್ಣರ್ದಿರಿ, ಸಣ್ಣವದನ ಕೊಟ್ಬಿಡು ಅಂತೆ. ನಾ ಕೊಡೋದಿಲ್ಲ, ನಂದಿದ್ದು ಬಿಡ್ತಿಲ್ಲ ಬಸಣ್ಣ. ಬಸ್ಸು ಬಿಡಪ್ಪ, ನನ್ನ ಜೊತೆ ತಿನ್ನಕಂತೆ ಅಂತ, ಅಣ್ಣನ ಜೊತೆ ಬೇಡ. ನಾನು ಹುಂಚಿಟಕ್ಕೆ ಹಚ್ಕೊಂಡು ತಿನ್ನೋಣಂತ, ಹುಂಚಿಟಕ್ಕೆ ತಿನ್ನೋದಿಲ್ಲ. ಕಡ್ಲಿ ಪುಡಿ ಹಾಕ್ಯಂಡು ಹುಂಚಿಟಕ್ಕು ಮಿರ್ಚಿ ಮೊಸರು ಆಮೇಲೆ ಒಗ್ಗರಣೆ ತಿನ್ನೋಣಂತ. ಕೊಟ್ಬಿಡು, ಅಣ್ಣನ ಕೊಟ್ಬಿಡಪ್ಪ ಪ್ಲೇಟ, ಕೊಟ್ಬಿಡು ತಾಟ್ ಕೊಡೋದ್ನ. ಲೇ ಬಸ್ಯಾ ಕೊಡಲೇ, ಏನಿಬ್ರು ಜಗಳ ಮಾಡ್ತಿರಲ್ಲ. ಇರಣ್ಣ ನೀನು ಸಣ್ಣವಾಗೇನು, ಮಂದಿ ಮಕ್ಕಳು ಬಂದ ನಿಮ್ಗೆ ಜೋರು ಇರ್ತಾವಲ್ಲ ಮನೆಗೆ. ಕೊಟ್ಬಿಡು ಬಸ್ಸು, ಕೊಡು. ಅವ ಈರಣ್ಣ ದಡ್ಡದನ, ನೀ ಶಾಣೆ ಅಲ್ಲ, ಅಣ್ಣ ದಡ್ಡ, ನೀ ಕೊಟ್ಬಿಡು. ನೀನಿಟ್ಟ ಬಾರವ, ಅಲ್ಲಿ ನಿನ್ನ ಗಂಟು ಕೊಂಡಿರ್ತಾನ ಅಂದ್ರೆ ಅವ ಶ್ರೀಕಾಂತ್ನ ಕೊಂಡಿರ್ತಾನ. ಕರಿ ಕವಿತನ್ನ ಅಷ್ಟ್ರಿಗೂ ತಗೊಂಬ ಅಂತವಳು ಎಟಟ್ ಮಾಡ್ತಾಳ ರಿಟರ್ನ್ ಕೊಡಕ. ನಿನ್ನ ಮಧ್ಯಾಹ್ನ ಉಂಟಿರೇನು? ಹಾಕೋಬೇಕು ಬಂದು ಕಲ ಬಾಯಿ ಮಾಡಿ ಹೋದ್ಲು. ಬಾಬಾ ಇವತ್ತು ಎಷ್ಟೊತ್ತು ತಿನ್ನೋದು ಮುಗಿಸ್ಬಿಡೋಣ.
ನನಗೆ ಕೈ ಹಿಡ್ಕೊಳಕ್ ಬರೋದಿಲ್ಲ, ಇಲ್ಲಿ ಇಡ್ತೀನಿ, ನೀನು ತಿನ್ನು. ನೀ ತಿಂದಾದ್ಮೇಲೆ ನಾ ತಿಂತೀನಂತ ಆತಾ. ಏ ಶ್ರೀಕಾಂತ್ಗೂ ತಗೊಂಬಾ, ಸುಂತಾಗೂ ತಗೊಂಬಾ, ಕವಿತಾ. ಹ್ಞೂ ಅಪ್ಪ ತರಾಕತ್ತೀನಿ. ಏ ಮಾವ, ನಾನು ನಾಷ್ಟ ಮಾಡೇ ಬಂದಿನಿ, ತಗೊಳ ತಿನ್ನು. ಅಂದಂಗ ಮಾವ ಒಂದಿಟ್ಟು ಮಾತಾಡ್ಬೇಕಾ ನಿನ್ನ ಹತ್ರ. ಮತ್ ನೀ ಎಲ್ಲರೂ ಹೋಗಿಯಪ್ಪ, ನಿನ್ ಜೊತೆ ಮಾತಾಡಕಂತನ ಬರಕತ್ತಿದ್ನೆಲ್ಲ. ಆತಾಳು ಓ ಮೊದ್ಲ ತಿನ್ನು, ಬಿಸಿ ಬಿಸಿ ಅದಾವು, ಒಗ್ಗರಣೆ ಮಿಚ್ಚಿ ತಿನ್ನು. ತಿಂದ ಮ್ಯಾಗ ಆಮೇಲೆ ಮಾತಾಡುನಂತ. ಏ ಕವಿತಾ, ಮೊನ್ನೆ ನಿಮ್ಮವ್ವ ಹೊಸ ಉಂಚಿಟಕ್ಕೆ ಹಾಕಿ ಅವಡು ತಗೊಂಬಾ, ಪಿಂಗಾಣಿ ಡಬ್ಬಿಯಾಗಿ ಇಟ್ಟಾಳಲ್ಲ, ಅದನ್ನ ಹೊಸ ತಗೊಂಬಾ, ಅದು ರುಚಿ ಇರುತ್ತೆ ನಂಗೆ, ಹಳೇದು ಬೇಡ. ಹೊಸ ತೊಗೊಂಬ, ನನಗೆ ಒಂದಿಟ್ಟು ಬಟ್ಲದಾಗ ಹಾಕೊಂಡ. ಯವ್ವ ನಿಮ್ಮ ಅಪ್ಪನಂತರ ಹದ ನೋಡ್ಲಿ. ಅದನ್ನ ಕೈ ಹಾಕದ ಬೇಡ ಅದನ್ನ ಅಂತಂದು ನಾವು ಪೂಜೆ ಮಾಡಿ ಎತ್ತಿಟ್ಟಿವಿ, ಮುಂದ್ ವರ್ಷಕ್ಕೆ ಬರ್ತಂತಂದು ನನ್ನ ಬಾಯಿಗ ನೀರು ಬರ್ತವು. ನಿಮ್ಮಪ್ಪ ಹೆಚ್ಚಿನ ಆತ ಅದ್ರಾಗಲ್ಲ ಇಡಬೇಕು ಕೈ. ಹೋಗವ ಅದು ಮತ್ತೆ ಯಾವ ಸ್ಟೀಲಿನ ಪಾಲಿನ ಚಮಚ ಇಡಬೇಡ, ಅದು ಇದ್ರದೈತಲ್ಲ ಕೋಲು, ಮುದ್ದಿ ಕೋಲಿಂದ ಹಿಂದರಲ್ಲೇ ತಕೊಂಡು ಹಾಕಿ ಒಂದು ಬಟ್ಟಲ್ದಾಗ ಹಾಕಿ ಕೊಡು. ಏನು ನಿಮ್ಮಪ್ಪ ಬರ್ಬರ್ತಾ ಹರಿಯ ತಿರ್ಗತ್ ನಿಮ್ಮಪ್ಪಗ. ಕವಿತಾ ತಗೊಂಡೋಗು. ಸರಿ, ನೀನು ನಾ ಹೆಂಗ್ ತಿನ್ಲಿ, ಮೈ ಮ್ಯಾಗ ಕುಂದಿರ್ತೀಯಲ್ಲ ಬಸ್ಸು. ನೀ ಮುಂದ್ಕೋತ ಬಾ, ಇನ್ನೊಂಚೂರು ಮುಂದ್ಕೋತ ಬಾ, ನಿನ್ ತೊಡಿ ಮ್ಯಾಗ ಇಟ್ಕೊಳಪ್ಪ ನೀ ತಾಟ ಬಾ. ಈಗ ತಿನ್ನು. ನೀನು ತಿನ್ನು, ನಾನು ತಿಂತೀನಿ ಆತಾ. ತಿನ್ನು. ಯಾಕವ ನೀ ಒಬ್ಬಕ್ಕೆ ಕೂತಿಯಲ್ಲ ಯವ್ವ, ಆಮೇಲೆ ನಿಮ್ಮ ಜೊತೆ ತಿಂತೀನಿ ತಗೋಬೆ. ಆತ ತಿನ್ನಂತ. ಇನ್ನು ತಿನ್ನ ಎಪಿಸೋಡ್ ಮಾಡಿದ್ರೆ ಏನಿಲ್ಲ, ಬಾಯಿ ಬಂದಂಗೆ ಬೈತಾರೆ ನನಗೆ. ಅದಕ್ಕೆ ಏ ನೋಡಿಲ್ಲಿ ಕವಿತಾ, ಏನ್ಲದು ಎಂತ ಸಪ್ಪಳ ಮಾಡ್ತಿದಿ, ಏನು ಬಿಡಿಸ್ತೀವ? ನೀರ್ ತಂಬ ಇಲ್ಲಿ ಕುಡಿಯಕ. ಯವ್ವ ಅದ ನೀರ ಬಾಗ್ಸಕತ್ತಿದ್ದೆ, ತಾಮ್ರ ಕೊಡ್ದನು ಬಿದ್ವು, ತಗೊಂಬರ್ತೀನಿ ತಡಿ, ಮ್ಯಾಗದ ಮುಚ್ಚುಣ್ಕ ಬಿತ್ತು, ಬಂದೆ ತಗೊಂಬಂದೆ. ಶರಣ್ರಿ, ನಮ್ಮ ಸಾವುಕಾರ ಮಂದಿಗೆ ದಯವಿಟ್ಟು ನನಗೆ ಕ್ಷಮಿಸ್ರಿ. ನಿನ್ನೆ ಯಾವ ವಿಡಿಯೋನು ಹಾಕೋಕ್ಕಾಗಲಿಲ್ಲ, ಕಾರಣ ನಮ್ಮ ಮಾಲಕಕ್ಕೆ ಹೋಗಿದ್ದೆ, ಬಂದಿದ್ದು ಪೂರ ರಾತ್ರಿ. ಬೆಳಗ್ಗೆನೂ ಎದ್ದು ಈಗ ವಿಡಿಯೋ ಮಾಡೀನಿ, ಹಾಕ್ತೀನಿ ಒಂದೊಂದು. ಸ್ವಲ್ಪ ಹೆಚ್ಚು ಕಮ್ಮಿ ಬರ್ತಾವು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ರಿ. ಆಮೇಲೆ ಭಾಳ ಪ್ರೀತಿ ತೋರ್ಸಕತ್ತೀರಿ, ಲೈಕು, ಶೇರು, ಸಬ್ಸ್ಕ್ರೈಬು, ಹೈ ಪಾಯಿಂಟು ಎಲ್ಲ ಕೊಡಕತ್ತೀರಿ, ಭಾಳ ಖುಷಿ ಆಕತೈತಿ. ಹಿಂಗೆ ಸಪೋರ್ಟ್ ಮಾಡಿ. ದಯವಿಟ್ಟು ನಾನು ನಿಮ್ಮನ್ನು ಕಳಕಳಿಯಿಂದ ಬೇಡ್ಕೊಳ್ಳೋದಿಷ್ಟೇ, ಸಬ್ಸ್ಕ್ರೈಬ್ ಆಗಿ, ಬೇಗ 20,000 ಮಾಡಿರಿ. ನಂಗೆ ಅದ ಒಂದು ಇರೋದು ಬೇಡಿಕೆ ನಿಮ್ಮ ಹತ್ರ, ಇನ್ನೇನು ಇಲ್ಲ. ನಾನು ನೀವು ಹೇಳ್ದಂಗೆ ಹಳ್ಳಿ ಬಡ ಕುಟುಂಬದ ಕತೆ 2 ಎಪಿಸೋಡ್ ಹಾಕು ಅಂತ ಹೇಳಕತ್ತೀರಲ್ಲ, ಖಂಡಿತ ಹಾಕ್ತೀನಿ. ನೀವು ನಂಗೆ ಜಾಸ್ತಿ ಪ್ರೀತಿ ಕೊಡಬೇಕು, ಅದು ನೀವು ಕೊಟ್ಟರೆ ನನಗೂ ವಾಪಸ್ ಒಂದು ಜೋಶ್ ಬರುತ್ತೆ. ಹೌದು, ಈಗ ನೀವು ನನಗೆ ಅಷ್ಟು ಪ್ರೀತಿ ಕೊಟ್ಟಾಗ ಅಫ್ಕೋರ್ಸ್ ನಾನು ಸುಮ್ಮನೆ ಬಿಡಕ್ಕೆ ಬರಲ್ಲ ಅಲ್ಲ. ಖಂಡಿತ 2 ವಿಡಿಯೋ ಹಾಕೋ ಪ್ರಯತ್ನ ಮಾಡ್ತೀನಿ. ನಿಮ್ಮ ಪ್ರೀತಿ ಸಪೋರ್ಟು ನಂಗೆ ಜಾಸ್ತಿ ಕೊಡ್ರಿ. ಶೇರು, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ನಾನು ಇನ್ನೊಂದು ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ನಂಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಇವತ್ತಿಗೆ ತಿನ್ನ ವಿಡಿಯೋ ಮುಗಿಸ್ದೆ, ಇನ್ನಿದು ಬರಲ್ಲ, ಕತಿ ಬರತ್ತಾ ಆಯ್ತಾ. ಇದು ಒಂದೇನೋ ನಂಗೆ ಮಾಡ್ಬೇಕಂತಿತ್ತು, ಎಲ್ಲರೂ ಕೂಡಿ ತಿನ್ನೋದು ಹೇಳಬೇಕು ಅಂತ ಹೇಳಿ ಮಾಡೀನಿ. ದಯವಿಟ್ಟು ಕ್ಷಮಿಸ್ರಿ. ಕತಿ ಮುಗಿಸೋಣ, ಮತ್ತೆ ನಾಳೆ ಸಿಗೋಣ.